ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಸಂಗೀತ. ಸೊ ಬಿಗ್ ಬಾಸ್ನ ಪ್ರೊಮೋ ಬಿಟ್ಟಿದ್ದಾರೆ ಇವಾಗ. ಸೊ ನಾನು ನಿನ್ನೆನೇ ವೀಡಿಯೋ ಮಾಡಿ ಹಾಕಿದ್ದೆ, ರಿಯೂನಿಯನ್ ಆಗುತ್ತೆ, ಎಲ್ಲ ಹಳೆ ಕಂಟೆಸ್ಟೆಂಟ್ಸ್ ಎಲ್ಲರೂ ಬರ್ತಾರೆ ಅಂತ. ಸೊ ನೋಡ್ಬೋದು ಇವತ್ತು ಬಂದಿದ್ದಾರೆ. ಸೊ ಆ್ಯಕ್ಚುಲಿ ಫಸ್ಟಿಗೆ ಬರೋದು ಇಶಾನಿ ಅವರು. ಸೊ ಅಂದರೆ ಆ ಒಂದು ಹೊರಗಡೆ ಊಟ ಎಲ್ಲ ಸೆಟಪ್ ಮಾಡಿರ್ತಾರೆ, ಅಂದರೆ ಕೇಕ್ ಎಲ್ಲ ಇಟ್ಟಿರ್ತಾರೆ. ಸೊ ಅಲ್ಲಿ ಗಿಫ್ಟ್ ಬಾಕ್ಸ್ ಇಟ್ಟಿರ್ತಾರೆ ಎರಡು. ಆ ಗಿಫ್ಟ್ ಬಾಕ್ಸ್ ಒಳಗಡೆ ಇಶಾನಿ ಅವ್ರು ಕೂತಿರ್ತಾರೆ, ಇನ್ನೊಬ್ರು ಮೋಸ್ಟ್ಲಿ ನೀತು ಅವರು ಅಂತ ಅನ್ಸುತ್ತೆ, ಇಲ್ಲ ರಕ್ಷಕರು ಇರ್ತಾರೆ. ಸೊ ಇಬ್ಬರೊಳಗೊಬ್ಬರು ಕೂತಿರ್ತಾರೆ. ಸೊ ಇಷ್ಟೊಂದು ಜನ ಬಂದಿದ್ದಾರೆ ಕಂಟೆಸ್ಟೆಂಟ್ಸ್ ಎಲ್ಲ. ಮತ್ತು ಇನ್ನೊಂದು ಟ್ವಿಸ್ಟ್ ಇದೆ, ಸೊ ಏನು ಅಂತ ಕೂಡ ಹೇಳ್ತೀನಿ. ಸೊ ಯಾರ್ಯಾರೆಲ್ಲ ಬಂದಿದ್ದಾರೆ ಫಸ್ಟ್ ಒಂದು ನೋಡೋಣ. ಇಶಾನಿ ಅವ್ರು ಬಂದಿದ್ದಾರೆ, ರಕ್ಷಕ್ ಅವ್ರು ಬಂದಿದ್ದಾರೆ, ಮೈಕಲ್ ಅವರು ಬಂದಿದ್ದಾರೆ, ಸಿರಿ ಮ್ಯಾಮ್ ಬಂದಿದ್ದಾರೆ, ಭಾಗ್ಯಶ್ರೀ ಮ್ಯಾಮ್ ಬಂದಿದ್ದಾರೆ. ಸೊ ಮತ್ತು ನೀತು ಅವರು ಬಂದಿದ್ದಾರೆ. ಸೊ ಇವರಿಷ್ಟು ಜನ ಅಂತೂ ಬಂದಿದ್ದಾರೆ. ಸ್ನೇಹಿತರು ಕೂಡ ಬಂದಿದ್ದಾರೆ, ಹೌದು. ಸೊ ಸ್ನೇಹಿತರು ಎಂಟ್ರಿ ಮಾತ್ರ ಸಕ್ಕತ್ತಾಗಿತ್ತಲ್ವ. ಸೊ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದರು. ನನಗೆ ಇನ್ನೊಂದು ಏನು ಅನಿಸಿದ್ದು ಅಂದರೆ, ಇವಾಗ ಎಷ್ಟೋ ಜನ ಹೇಳೋದನ್ನ ಕೇಳಿದ್ದೀನಿ ನಾನು, ಅನ್ಯಾಯವಾಗಿ ಸ್ನೇಹಿತರನ್ನ ಕಳಿಸಿದ್ವಿ ನಾವು, ಆ್ಯಕ್ಚುಲಿ ಅವರು ಜೆಂಟಲ್ಮ್ಯಾನ್ ಆಗಿದ್ದರು ಅಂತ. ಸೊ ನನಗೂ ಇದು ಅನ್ನಿಸ್ತು. ಆವಾಗ ಹೌದು, ಅವರು ತುಂಬ ಬಯಾಸ್ಡ್ ಆಗಿ ಮಾಡಿದ್ರು, ಇಷ್ಟ ಆಗ್ತಿರ್ಲಿಲ್ಲ ಅವ್ರು ಮಾಡ್ತಿರೋದು. ಬಟ್ ಇವಾಗ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಸ್ನ ನೋಡ್ತಿದ್ರೆ ಸ್ನೇಹಿತವ್ರ ಮೇಲಿರೋ ಒಪಿನಿಯನ್ ಚೇಂಜ್ ಆಯಿತು. ಸೊ ಯಾರು ಅಂತ ಹೇಳೋದೇ ಬೇಡ, ಎಷ್ಟೋ ಜನಕ್ಕೆ ಗೊತ್ತಾಗಿರುತ್ತೆ. ಬಟ್ ಆ್ಯಕ್ಚುಲಿ ಜೆಂಟಲ್ಮ್ಯಾನ್ ಆಗಿದ್ದರು, ಸ್ನೇಹಿತರು ಜೆನ್ಯೂನ್ ಆಗಿದ್ದರು ಅಂತ ಅನ್ನಿಸ್ತು. ಮೋಸ್ಟ್ಲಿ ಜನ ತಪ್ಪು ನಿರ್ಧಾರ ತೊಗೊಂಡ್ರು, ಸ್ನೇಹಿತವ್ರನ್ನ ಹೊರಗಡೆ ಕಳ್ಸಿದ್ರೂ ಏನು ಮಾಡೋಕ್ಕಾಗಲ್ಲ, ಇವಾಗ ಹೋಗಾಗಿದೆ. ಬಟ್ ಅಟ್ಲೀಸ್ಟ್ ಒಪಿನಿಯನ್ ಚೇಂಜ್ ಆಯ್ತಲ್ವಾ. ಸೊ ಅದು ಒಳ್ಳೆಯದು. ಅಟ್ಲೀಸ್ಟ್ ಅವರ ಒರಿಜಿನಲ್ ಕ್ಯಾರೆಕ್ಟರ್ ಏನಿತ್ತು ಅದು ಏನು ಅಂತ ಜನಕ್ಕೆ ಗೊತ್ತಾಯಿತು. ಸೊ ಇವತ್ತು ಅಷ್ಟೇ ಸ್ನೇಹಿತರು ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ. ಸೊ ಬಂದುಬಿಟ್ಟು ನಮಸ್ಕಾರ ಅಮೃತ ಅವರೇ ಅಂತ ಹೇಳ್ತಿದ್ರು. ಸೊ ನೋಡಬೇಕು, ಏನು ಅಷ್ಟೊಂದು ಸೀರಿಯಸ್ ಆಗೆಲ್ಲ ಹೊರಗಡೆದು ಬೇಜಾರು ಮಾಡ್ಕೊಂಡಿರೋದು ಅದೆಲ್ಲ ಏನೂ ಅದರ ಹೇಳ್ಕೊಡಲ್ಲ ಅವರು. ಬಿಗ್ ಬಾಸ್ ನೀವೆಲ್ಲ ಹೇಳಿರ್ತಾರೆ, ಆ ಥರ ಏನೂ ವಿಷಯ ಬಿಟ್ಕೊಡೋ ಹಾಗಿಲ್ಲ ಅಂತ. ಸೊ ಸುಮ್ಮನೆ ಆ ಥರ ಏನೋ ಚೂರು ಮಾತಾಡಿರ್ತಾರಲ್ಲ ಬಿಗ್ ಬಾಸ್ ಅವರು, ಅದನ್ನ ತೆಗೆದು ಪ್ರೋಮೋಗೆ ಈ ಥರ ಹೈಲೈಟ್ ಮಾಡಿ ಹಾಕ್ತಾರೆ ಅಷ್ಟೇ. ಮತ್ತು ಇಶಾನಿ ಅವರು ಅಷ್ಟೇ. ಸೊ ಇಶಾನಿ ಅವರು ಹೋಗ್ಬಿಟ್ಟು ಹೇಳ್ತಿರ್ತಾರೆ, ನಮ್ಮ ಸಂಗೀತ ಅಷ್ಟೇ ಮಾತಾಡುವಾಗ, ಏನೋ ಪ್ರತಾಪ್ ಅವ್ರ ರಿಲೇಟೆಡು ಸಿಂಪತಿ ಕಾರ್ಡ್ ಅಂತೆಲ್ಲ ಮಾತಾಡ್ತಿದ್ದಾರೆ. ಸೊ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಇದನ್ನ ನಾವು ಎಪಿಸೋಡ್ ನೋಡಿದ್ರೆ ನೀಟಾಗಿ ಗೊತ್ತಾಗೋದು. ಯಾಕಂದರೆ ಫುಲ್ ಕನ್ವರ್ಸೇಷನ್ ಕಟ್ ಮಾಡಿಬಿಡ್ತಾರೆ ಪ್ರೋಮೋದಲ್ಲಿ. ಸೊ ಎಪಿಸೋಡ್ ನೋಡಿದ್ರೆ ನೀಟಾಗಿ ಯಾವುದಕ್ಕೆ ಆ ವಿಷಯ ಬಂತು ಏನು ಅಂತ ಗೊತ್ತಾಗುತ್ತೆ. ಸೊ ಇನ್ನೊಂದು ಕಡೆ ನೋಡೋದಾದರೆ ನೀತು ಅವರು. ಸೊ ನೀತು ಅವರು ಪ್ರತಾಪ್ ಅವ್ರಿಗೆ ಹೇಳ್ತಿರ್ತಾರೆ, ಯಾಕಂದರೆ ನಾವು ಇದು 2 ವಾರದಿಂದ ನೋಡಿದ್ದೀವಿ, ಪ್ರತಾಪ್ ಅವ್ರು ಯಾಕೋ ಸಂಗೀತ ಅವ್ರ ಕಡೆಯಿಂದ ಸ್ವಲ್ಪ ಜಾಸ್ತಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಒಂಥರ ಇಗ್ನೋರ್ ಮಾಡ್ತಾರೆ, ಕೆಲವೊಂದು ಮಾತಾಡಿದಾಗ ಅಷ್ಟೇ ಟಾಂಟ್ಸ್ ಕೊಡ್ತಿರ್ತಾರೆ. ಸೊ ಇದು ಯಾರಿಗಾದರೂ ಬೇಜಾರಾಗುತ್ತೆ. ಯಾಕಂದರೆ ಸಂಗೀತ ಅವರು ನಿಜವಾಗ್ಲೂ ಅವ್ರನ್ನ ಜೆನ್ಯೂನ್ ಆಗಿ ತಮ್ಮ ಅಂತ ತೊಗೊಂಡು ಮಾತಾಡಿಸ್ತಿರ್ತಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಪ್ರತಾಪ್ ಅವರು ಆ ಥರ ಎಲ್ಲ ಕೆಲವೊಂದಿಷ್ಟು ಮಾಡಿದಾಗ ಯಾರಿಗಾದರೂ ಬೇಜಾರಾಗುತ್ತೆ. ಸೊ ಇಲ್ಲಿ ನೀತು ಅವರು ಕೂಡ ಸಜೆಷನ್ ಕೊಡ್ತಾಯಿದ್ರು, ಇಡೀ ಮನೆ ಅವ್ರನ್ನ ಎದುರು ಹಾಕೊಂಡಾಗ ಸಂಗೀತ ಅವ್ರು ಮಾತ್ರ ಸಪೋರ್ಟ್ ಮಾಡಿದ್ದು. ಸೊ ಈ ಟೈಮಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ, ಹೌದು, ಬಟ್ ಸಂಗೀತ ಅವ್ರನ್ನ ಇವಾಗ ನೀನು ಬಿಟ್ಬಿಟ್ರೆ ಮತ್ತೆ ನೀನು ಒಬ್ಬನೇ ಆಗ್ತೀಯಾ ಅಂತ ನೀತು ಅವರು ಸಜೆಷನ್ ಕೊಡ್ತಾಯಿದ್ರು. ಸೊ ನೋಡೋಣ ಏನೇನೆಲ್ಲ ಹೇಳ್ತಾರೆ ಏನು ಅಂತ. ಸೊ ಯಾರಿಗೆಲ್ಲ ಈ ಥರ ರಿಯೂನಿಯನ್ ಆಗೋದು ತುಂಬ ಇಷ್ಟ ಆಯಿತು, ಮತ್ತು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಾದರೂ ಎಲಿಮಿನೇಟ್ ಆಗಿ ಮತ್ತೆ ಯಾರಿಗೆ ಬರೋಕ್ಕೆ ನೀವು ಕಾಯ್ತಾ ಇದ್ದೀರಾ ಅಂತ ಹೇಳಿ. ಸೊ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವಾಗ ಏನೆಲ್ಲ ಈ ಕಂಟೆಸ್ಟೆಂಟ್ಸ್ ಎಲ್ಲ ಬಂದಿದ್ದಾರಲ್ವ ಬಿಗ್ ಬಾಸ್ ಮನೆಗೆ. ಸೊ ಇವರೆಲ್ಲರೂ ಇವತ್ತು ಮಾತ್ರ ಅಲ್ಲ, ನೆಕ್ಸ್ಟ್ ಡೇ ಕೂಡ ಇರ್ತಾರೆ. ಅಂದರೆ ಇವತ್ತು ಅಷ್ಟೇ ಲೈವಲ್ಲೆಲ್ಲ ನೋಡ್ತಿದ್ರೆ ಎಲ್ಲರೂ ಇದ್ದಾರೆ. ಸೊ ಮೋಸ್ಟ್ಲಿ ಒಂದು ದಿನಕ್ಕೆ ಉಳ್ಕೊಳ್ಳೋ ಥರನೇ ಇರ್ಬೋದು. ಸೊ ನೋಡೋಣ ಏನೇನೆಲ್ಲ ಮಾಡ್ತಾರೆ ಬಿಗ್ ಬಾಸ್ ಅವರು ಅಂತ. ಯಾಕಂದರೆ ಇಷ್ಟು ಸೀಸನ್ಸಲ್ಲಿ ಒಂದು ಸತಿನೂ ಈ ಥರ ಎಲ್ಲ ಉಳಿಸ್ಕೊಂಡಿರಲಿಲ್ಲ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಸ್ನ. ಬಟ್ ಈ ಸತಿ ಉಳಿಸ್ಕೊಂಡಿದ್ದಾರೆ. ಸೊ ಡಿಫ್ರೆಂಟ್ ಬಿಗ್ ಬಾಸ್ ಅಲ್ವಾ ಈ ಸತಿ ಇದು. ಸೊ ಅದಕ್ಕೋಸ್ಕರ ಇರ್ಬೋದು ಏನಾದರೂ ಕಂಟೆಸ್ಟೆಂಟ್ಸ್ಗಳಿಂದ ಟಾಸ್ಕ್ ಎಲ್ಲ ಕೊಡ್ತಾರೋ ಅಥವಾ ಏನು ಮಾಡಿಸ್ತಾರೋ, ಏನಾರು ಒಂದು ಚಟುವಟಿಕೆ ಅಂತೂ ಇದ್ದೇ ಇರುತ್ತೆ. ಸೊ ನೋಡೋಣ ಏನೇನೆಲ್ಲ ಇರುತ್ತೆ ಅಂತ. ಮತ್ತು ಮಿಡ್ ವೀಕ್ ಎಲಿಮಿನೇಷನ್ ಬೇರೆ ಇದೆ. ಸೊ ಎಲಿಮಿನೇಷನ್ ಇವ್ರ ಜೊತೆ ಮಾಡ್ತಾರಾ ಅಥವಾ ಏನು ಗೊತ್ತಾಗುತ್ತೆ ಎಲ್ಲರೂ. ಸೊ ಇವತ್ತಿಂದು ಫಸ್ಟ್ ಪ್ರೊಮೋ ಇದು. ಸೊ ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ಹೇಳೋದು ಮರಿಬೇಡಿ. ಸೊ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕುತ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.